ಪಂಚರ್ ಮಾಫಿಯಾ. ಸರ್ ಮಾಗಡಿ ರಸ್ತೆ ಸುಂಕದಕಟ್ಟೆ ಮೇನ್ ರೋಡು. ಯಾವುದೋ ಹಳೆ ಮಳೆಗಳಲ್ಲ, ಅಂಗಡಿಯಿಂದ ಇವಾಗ ತಾನೇ ತಂದು ಹಾಕಿದ್ದಾರೆ ಅಂತ ಅನ್ಬೋದು. ಬೆಂಗಳೂರಿನ ರಸ್ತೆಗಳಲ್ಲಿ ಅದರಲ್ಲೂ ದ್ವಿಚಕ್ರ ವಾಹನ ಸವಾರರು ಓಡಾಡಬೇಕು ಅಂತಂದ್ರೆ ಪ್ರಾಣವನ್ನ ಕೈಯಲ್ಲಿ ಹಿಡಿದು ಓಡಾಡಬೇಕು. ಯಾಕಂದ್ರೆ ಅಷ್ಟೆಲ್ಲ ರಸ್ತೆ ಗುಂಡಿಗಳ ಸಮಸ್ಯೆ. ಅದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಹೊಸದೊಂದು ಸಮಸ್ಯೆ ಎದುರಾಗ್ತಾ ಇದೆ, ಅದುವೇ ಪಂಚರ್ ಮಾಫಿಯಾ. ಈ ಪಂಚರ್ ಮಾಫಿಯಾ ಸಮಸ್ಯೆ ಯಾವ ರೀತಿಯಾಗಿದೆ ಅಂತಂದ್ರೆ, ನನ್ನ ಜೊತೆಗೆ ವಾಹನ ಸವಾರರೇ ಇದ್ದಾರೆ. ಅವರೇ ನಮಗೆ ಯಾವ ರೀತಿಯಾಗಿ ಪಂಚರ್ ಮಾಫಿಯಾ ವರ್ಕ್ ಆಗ್ತಾ ಇದೆ ಅನ್ನೋದನ್ನ ತೋರಿಸ್ತಾರೆ. ನೋಡಿ, ಈಗ ಮಳೆಗಳೆಲ್ಲವೂ ಕೂಡ ಅವ್ರು ಆಯ್ತಾ ಇದ್ದಾರೆ. ನಾವೀಗ ಮಾಗಡಿ ರಸ್ತೆಯಲ್ಲಿ ಇದ್ದೀವಿ. ಸರ್, ಯಾವ ಏರಿಯಾ ಸರ್ ಇದು? ಸರ್ ಮಾಗಡಿ ರಸ್ತೆ ಸುಂಕದಕಟ್ಟೆ ಮೇನ್ ರೋಡು. ಇದು ಮಾದೇಶ್ವರ ನಗರ ಸರ್ಕಲ್. ಈ ಸಿಗ್ನಲ್ ಇಂದ ಆ ಸಿಗ್ನಲ್ ವರೆಗೂ ಸರ್ ಈ ತರ ಮಳೆ ಹಾಕಿದ್ದಾರೆ. ನೋಡಿ, ಇವರೇ ಆಯ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಮಳೆಗಳು ಯಾವ ರೀತಿಯಾದಂಥ ಮಳೆಗಳು. ಎಲ್ಲೋ ಒಂದೋ ಎರಡೋ ಮಳೆಗಳು ಸಿಕ್ಕಿದ್ರೆ ಏನೋ ಅಂತ ಅನ್ಬೋದು. ಆದರೆ ನೋಡಿ, ಇನ್ನೂ ಇದೆ. ಇಲ್ಲಿ ನೋಡಿ ಎಷ್ಟು ಮಳೆಗಳಿದೆ ಅಂತ. ಇಲ್ಲಿ ಅದು ಇದ್ಯಾವುದೋ ಹಳೆ ಮಳೆಗಳಲ್ಲ. ಇವೆಲ್ಲ ನೋಡ್ರೆ ಫ್ರೆಶ್ ಆಗಿ ನೋಡಿ ಎಷ್ಟೊಂದು ಮಳೆಗಳಿದೆ ಅಂತಿಲ್ಲಿ. ಇಲ್ಲಿ ನೋಡಿ, ನಮಗೆ 3 days ಇಂದ ಒಂದೇ ಒಂದು ಏರಿಯಾ ಸುಂಕದಕಟ್ಟೆಯಿಂದ ಆಲ್ಮೋಸ್ಟ್ ಮಾಗಡಿ ಮೇನ್ ರೋಡ್ ಇರುವಂತಹ ಸುಂಕದಕಟ್ಟೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಈ ಕಡೆ ಹೋದ್ರೆ ಸುಂಕದಕಟ್ಟೆಗೆ ಹೋಗ್ತೀವಿ, ಇನ್ನು ಮುಂದೆ ಹೋದ್ರೆ ತಾವರೆಕೆರೆಗೆ ರೋಡ್ ಕನೆಕ್ಟ್ ಆಗುತ್ತೆ. ಈ ರೋಡಲ್ಲಿ ಸಾಕಷ್ಟು ಒಂದು 2-3 ಕಿಲೋಮೀಟರ್ ವ್ಯಾಪ್ತಿ ಏನಿದೆ ಅಲ್ಲಿ ನೋಡ್ತಾ ಇರ್ಬೋದು. ಈಗ ಅವರು ಆಯ್ದಿದ್ದಾರೆ. ಹೊಸ ಹೊಸ ಮಳೆಗಳಿವೆಲ್ಲವೂ ಕೂಡ ನೋಡಿ, ಇವ್ಯಾವು ನೋಡಿದ್ರೆ ಹೊಸ ಮಳೆಗಳು ಅಂಗಡಿಯಿಂದ ಇವಾಗ ತಾನೇ ತಂದು ಹಾಕಿದ್ದಾರೆ ಅಂತ ಅನ್ಬೋದು. ಆ ರೀತಿಯಾಗಿ ಕೇವಲ ಇದೊಂದೇ ಸ್ಪಾಟ್ ಅಲ್ಲ, ಏಕ ನೋಡ್ಕೊಂಬಂದ್ರೆ ರಸ್ತೆ ಉದ್ದಕ್ಕೂ ನೀಟಾಗಿ ಹಾಕೊಂಡ್ರೆ ಈ ರೀತಿಯಾದಂಥ ಮಳೆಗಳು ಸಿಗ್ತವೆ. ಒಂದೇ ಒಂದು ಕಡೆ ಎಷ್ಟು ಮಳೆಗಳು ಸಿಕ್ಕಿದೆ ಅಂದ್ರೆ ಸುಮಾರು ಎಷ್ಟು ಮಳೆಗಳನ್ನ ಈ ರೋಡಲ್ಲಿ ಹಾಕಿದ್ದಾರೆ ಅನ್ನುವಂಥದ್ದು. ಸರ್, ತಮ್ಗೆ ಹೇಗ್ ಬಂತು ಈ ಗಮನಕ್ಕೆ ಅಂತ? ಸರ್, ನನ್ನ ಗಾಡಿಗೆ ನಾನು ಆಕ್ಚುಲಿ ಫೀಲ್ಡ್ ವರ್ಕ್ ಮಾಡೋದು ಟಾಟಾ ಪ್ರಯಾಣದಲ್ಲಿ. ಸೊ ನಾವು ಫೀಲ್ಡ್ ವರ್ಕ್ ಮಾಡ್ತಾ ಇದ್ರೆ ಇಲ್ಲಿ ಆಫೀಸ್ ಇರೋದು ನಮ್ದು. ಹೋಗ್ತಾ ಬರ್ತಾ ಇದ್ರೆ ನಮ್ಗೆ ಡೌಟ್ ಬಂತು. ಪಂಚರ್ ಆಗಿತ್ತು, 2-3 ಪಂಚರ್ ಆಗಿತ್ತು. ಡೌಟ್ ಬಂತು, ಚೆಕ್ ಮಾಡಿದ್ರೆ ಫುಲ್ ಈ ಸಿಗ್ನಲ್ ಇಂದ ಆ ಸಿಗ್ನಲ್ವರೆಗೂ 3 days ಡೇ ಬೈ ಡೇ ಆಗ್ತಾನೆ ಇದಾರೆ. ಅದೆಲ್ಲ ಆಗ್ತಾರೆ ಅನ್ನೋದು ಗೊತ್ತಿಲ್ಲ. ನಾವು ಒಂಚೂರು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ವಿ. ಸರ್ ಏನೋ ಆಕ್ಷನ್ ಸ್ಟೇಷನ್ಗೆ ಇಲ್ಲಿ ಮುಂದೆ ಇದೆಯಲ್ಲ ಪೊಲೀಸ್ ಸ್ಟೇಷನ್, ಬ್ಯಾಟಲ್ ಪೊಲೀಸ್ ಸ್ಟೇಷನ್. ಸರ್ ಏನೋ ಆಕ್ಷನ್ ತಗೊಂತೀವಿ ಅಂತ ಹೇಳಿದ್ರು. ನೋಡಿದ್ವಿ ಸರ್, ದೊಡ್ಡ ಸರ್ ಬರ್ಲಿ ಅವ್ರಿಗೆ ತಲುಪಿಸ್ತೀವಿ ಅಂತ ಹೇಳಿದ್ರು. ತಲುಪಿಸಿರೋ ಏನೋ ಗೊತ್ತಿಲ್ಲ ನಮ್ಗೆ. ಬಟ್ ನೀವು ಕಾಣಿಸಿದ್ರಿ, ಅದಕ್ಕೆ ನಿಮ್ಗೆ ಇನ್ಫಾರ್ಮ್ ಮಾಡಿದ್ವಿ ಸರ್. ಬಹುಶಃ ಏನ್ ಕಾರಣಕ್ಕೆ ಅಂತ ನಿಮ್ಗೆ ಗೊತ್ತಿದೆ. ಅಕ್ಕಪಕ್ಕ ಪಂಕ್ಚರ್ ಅಂಗಡಿಗಳವರೇ ಇದನ್ನ ಮಾಡ್ತಿದ್ದಾರೆ ಅಂತನಾ? ಏನೋ ಸರ್, ನಮ್ಗೆ ಅದು ಹೆಂಗೆ ಹೇಳೋಣ. ಯಾರಿಗ್ ಲಾಭ ಇದು? ಮತ್ತೆ ಈ ಪಂಚರ್ ಅಫ್ಕೋರ್ಸ್ ಪಂಚರ್ ಲಾಭನೇ ಇರುತ್ತೆ. ಬಟ್ ಅವರು ಏನಕ್ಕೆ ಈಗ ಮಾಡ್ತಾ ಇದಾರೆ ಅನ್ನೋದು ಗೊತ್ತಿಲ್ಲ. ಒಂದ್ ದಿವಸ ಏನಾದ್ರು ಯಾರೋ ಮೋಸ್ಟ್ಲಿ ಬೀಳ್ಸ್ಕೊಂಡು ಹೋಗಿರ್ಬೋದು ಅನ್ಬೋದು. ಆತರ ಏನಿಲ್ಲ, ಡೇ ಬೈ ಡೇ ಆಗ್ತಾನೆ ಇದಾರೆ ಇವರು. ಡೇ ಬೈ ಡೇ ಆಗ್ತಾನೆ ಇದಾರೆ. ಅದಕ್ಕೋಸ್ಕರನೇ ಅವರು ಇದು ಕಂಟ್ರೋಲ್ ಆಗ್ಬೇಕು ಸರ್. ಇದು ಜನರಿಗೂ ತೊಂದರೆ ಆಗ್ತಾ ಇದೆ ಸೀರಿಯಸ್ಲಿ. ಅಂದ್ರೆ ಈಗ ಎಲ್ಲೋ ಹೋಗ್ತಾ ಇರ್ತಾರೆ, ಪ್ಲಾನ್ ಇರುತ್ತೆ ಅವ್ರಿಗೆ. ಪಂಚರ್ ಇಮಿಡಿಯೇಟ್ಲಿ ಆಯ್ತು, ಅವ್ರಿಗೂ ಡೇ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. 3 ಪಂಚರ್ ಆದ್ರೆ ಅಲ್ಲಿಗೆ ಎಷ್ಟಾಗುತ್ತೆ ಹೇಳಿ? 300 rupees ಸಮಥಿಂಗ್ ಆಗೋಗ್ಬಿಡುತ್ತೆ. ಸೊ ಇದು ಒಂಚೂರು ಅವಾಯ್ಡ್ ಆಗ್ಬೇಕು ಸರ್. ನೀವು ಒಂಚೂರು ಫೋಕಸ್ ಮಾಡಬೇಕು. ಪೊಲೀಸರು ಒಂಥರ ಚಾಲೆಂಜ್ ಇದು. ಕಳ್ಳರನ್ನ ಹಿಡಿಬೋದು, ಕೊಲೆಗಾರ ಹಿಡಿಬೋದು. ಈ ಮಳೆ ಹಾಕೋರು ಯಾವಾಗ ಬಂದ? ಹೌದು ಸರ್, ಯಾವಾಗ ಆಗ್ತಾರೆ ಅನ್ನೋದು ಗೊತ್ತಾಗಲ್ಲ. ಅವ್ರಿಗೂ ಒಂಚೂರು ಚಾಲೆಂಜ್ ಆಗೇ ಇರುತ್ತೆ ಇದು. ಅವ್ರಿಗೆ ಒಂಚೂರು ಫೋಕಸ್ ಮಾಡಬೇಕು, ಹಿಡಿಯಬೇಕು ಸರ್. ಕೊನೆಯದಾಗಿ ಈ ತರ ಮಳೆ ಹಾಕಿ ಹೊಟ್ಟೆ ತುಂಬಿಸ್ಕೊಂಡು ಅವ್ರಿಗೆ ಏನ್ ಹೇಳ್ತೀರಾ? ಏನ್ ಹೇಳೋಣ ಸರ್, ಅವ್ರಿಗೆ ಕೆಟ್ಟ ಮಾತೆಲ್ಲ ಬರುತ್ತೆ. ಬಟ್ ಸೊ ನೋಡಿದ್ರಲ್ಲ, ಈಗ ಇದು ಕೇವಲ ಈ ಒಂದು ರಸ್ತೆ ಅಲ್ಲ, ಸಾಕಷ್ಟು ರಸ್ತೆಗಳಲ್ಲಿದೆ. ಇನ್ನು ಪಾಪ ಅವ್ರು ಆಯ್ತಾನೆ ಇದ್ದಾರೆ. ನೋಡಿ, ಆಯ್ಕೊಂಬಂದು ನಮ್ಮ ಕೈಗೆ ತಂದು ಕೊಡ್ತಾನೆ ಇದ್ದಾರೆ. ಯಾವುದೋ ಒಂದು ರಸ್ತೆಯಲ್ಲಿ ನಾವೊಂದು 50 ಮೀಟರ್ ದೂರದಲ್ಲಿ ಓಡಾಡಿದ್ಕೆ ನಮ್ಗೊಂದಿಷ್ಟು ಮಳೆಗಳು ಸಿಕ್ಕಿದೆ. ಕಂಪ್ಲೀಟಾಗಿ ಅಲ್ಲಿಂದ ಇಲ್ಲಿ ನೋಡ್ಕೊಂಬಂದ್ರೆ 3 ದಿನ ಇವ್ರು ಮಳೆ ಆಯ್ದಿದ್ದಾರೆ. ಮಳೆ ಎಲ್ಲ ಆಯ್ದು ಇವತ್ತು ನಾವು ಈ ರಸ್ತೆಯಲ್ಲಿ ಬರುವಂಥ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ತಂದರು. ನಮಗೂ ಆಶ್ಚರ್ಯ ಆಯಿತು, ಆ ಥರ ಸಾಧ್ಯ ಇಲ್ಲ, ಬನ್ನಿ ನೋಡೋಣ ಅಂತಂದರೆ ಒಂದೇ ಕಡೆಯಲ್ಲಿ ಒಂದು ಸ್ವಲ್ಪ ದೂರ ಹೋಗಿದ್ದಕ್ಕೆ ನಮಗೊಂದು ಇಷ್ಟು ಮಳೆಗಳು ಸಿಕ್ಕಿದೆ. ಇನ್ನು ಪೂರ್ತಿ ಏನಾದ್ರು ನಾವೇನೋ ಐಸ್ಕಂತ ಹಾಕಿ ಏನಾದ್ರು ಮಾಡಿದ್ರೆ ಒಂದು 3-4 kg ಮಳೆಗಳು ಸಿಗ್ಬೋದು ಅನಿಸುತ್ತೆ. ಇದನ್ನ ಈಗ ಆಲ್ರೆಡಿ ಬ್ಯಾಡಳ್ಳಿ ಪೊಲೀಸ್ ಠಾಣೆ ಪಕ್ಕದಲ್ಲೇ ಇದೆ. ಅಲ್ಲಿಗೆ ಹೋಗಿ ಈ ಥರ ಮಳೆಗಳನ್ನ ಒಂದಿಷ್ಟು ಹಾಯ್ಕೊಂಡು ಹೋಗಿ ತೋರಿಸಿ ಅವರು ಒಂದು ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ. ಅವರು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಬಟ್ ಪೊಲೀಸರು ಕೂಡ ಇದು ಕಷ್ಟನೇ. ಯಾಕೆಂದ್ರೆ ಯಾರು ಬಂದು ಹಿಂಗೆ ಎಸ್ಬಿಟ್ಟು ಹೋಗಲ್ಲ, ಹಾಕ್ಬಿಟ್ಟು ಅಲ್ಲೇ ನಿಂತ್ಕೊಳ್ಳಲ್ಲ, ಹಿಂಗೆ ಎಸ್ಕೊಂಡು ಹೋಗ್ಬಿಡ್ತಾರೆ. ಅವ್ರು ಹಿಡಿಯೋದು ಕಷ್ಟ. ಸೊ ಹೀಗಾಗಿ ಪೊಲೀಸರು ನೋಡಿ ಏನಾದ್ರು ಹೊಸ ವಿಧಾನದಲ್ಲಿ ಏನೋ ಅವ್ರು ಹಿಡಿಯೋಕ್ಕೇನೋ ಸಾಧ್ಯ ಆದರೆ ಹಿಡಿದು ಅವ್ರಿಗೆ ಒಂದು ರೀತಿಯಾದ ಶಿಕ್ಷೆ ಆಗಲೇಬೇಕು. ಯಾಕಂದರೆ ಎಲ್ಲೋ ಅವ್ರು ಹೇಳ್ದಂಗೆ ಎಲ್ಲೋ ಪಾಪ ಹೋಗಿರ್ತಾರೆ. ಹೋಗುವಂಥ ಸಂದರ್ಭದಲ್ಲಿ 3 ದಿನಕ್ಕೆ 3 ಪಂಚರ್ ಆಗಿದೆ. ಫೀಲ್ಡ್ ವರ್ಕ್ ಮಾಡೋದು 300 ರೂಪಾಯಿ ಅವ್ರಿಗೆ
ನಷ್ಟ ಆಗಿದೆ. ಈ ರೀತಿಯಾಗಿ ಪಂಚರ್ ಶಾಪ್ನವರೇ ಹಾಕ್ತಾರೆ ಅನ್ನುವಂಥ ಒಂದು ಗುಮಾನಿ ಅಂತೂ ಕೂಡ ಇದೆ. ನಮ್ಮವರು ಇಲ್ಲೋ ಮತ್ತೊಬ್ರು ವಾಹನ ಸವಾರರು ಬಂದಿದ್ದಾರೆ. ಸರ್, ತಮ್ಗೇನಾದ್ರು ಎಕ್ಸ್ಪೀರಿಯನ್ಸ್ ಆಗಿದ್ಯಾ? ಇಲ್ಲ ಸರ್, ನಾವಿಲ್ಲೇ ಕಾರಂಜಿ ಡಾಬ್ ಹತ್ರ ಇರೋದು. ಒಂದು ವಾರದಿಂದ ಇಲ್ಲಿ ಈ ರೋಡಲ್ಲಿ ಆಗ್ತಾವ್ರೆ, ಯಾರು ಅಂತ ಗೊತ್ತಾಯ್ತಾ ಇಲ್ಲ. ನಮ್ಮ ಸುಮಾರು ಗಾಡಿ ಪಂಚರ್ ಆಗಿದಾವೆ ಇಲ್ಲಿ. ಇಲ್ಲೇ ನಾವು ಡೈಲಿ ಸುಮಾರು ಇಲ್ಲಿಂದ ಅಲ್ಲಿವರೆಗೂ ಆದಿದೀವಿ. ಸುಮಾರು ಗಾಡಿ ಆಗಿದಾವೆ. ಎಲ್ಲ ನೋಡಿ, ಇದೇ ಮಳೆ, ಇದೇ ತರ ಮಳೆಗಳು ಮಳೆ ಇದೆ. ನಾವು ಇನ್ಫಾರ್ಮ್ ಮಾಡ್ದು ಸ್ಟೇಷನ್ಗೆಲ್ಲ. ಆಯ್ತು ನೋಡಿ, ನಾವು ಕ್ಯಾಮ್ರಾ ಎಲ್ಲ ಚೆಕ್ ಮಾಡ್ತಾ ಇದೀವಿ. ಯಾರು ಆಗ್ತಾರಂತ ಹೆಂಗೆ ಅಂತಾನೆ ಗೊತ್ತಾಯ್ತಾ ಇಲ್ಲ. ನೆನ್ನೆ 3 ಗಂಟೆಲಿ ಆದಿದ್ವಿ, 4 ಗಂಟೆ ಮತ್ತೆ ಆಗಿ ಹೋಗಿದಾರೆ ಬಂದು. ನೋಡ್ರಿ, ಯಾವ್ದು ಹಳೆ ಮಳೆ ಅನ್ಸಲ್ಲ, ಹೊಸ ಮಳೆ. ಇವಾಗ ನೋಡಿ, ಹೊಸ ಮಳೆ ಹಾಕಿ ಹೋಗಿರ, ಅದು ಹೆಂಗ್ ಆಗ್ತಾರಂತಾನೆ ಗೊತ್ತಾಯ್ತಲ್ಲ. ನೆನ್ನೆ 3 ಗಂಟೆಗೆ ಆದಿದೀವಿ, ಮತ್ತೆ 4 ಗಂಟೆಗೆ ಹಾಕಿ ಹೋಗಿದ್ದಾರೆ. ಯಾರು ಹಾಕ್ಬೋದು ಸರ್? ನಿಮ್ಗೊಂದು ಅಂದಾಜು ಊಹೆ ಇರುತ್ತಾನೆ, ಗೊತ್ತಾಯ್ತಲ್ಲ. ಲಾಭ ಇದು ಹಾಕೋದ್ರಿಂದ ಯಾವ್ರಿ ಅದೇ ಪಂಚರ್ ಅಂಗಡಿಗೆ ಲಾಭ ಅಷ್ಟೇ. ಯಾರು ಹಾಕ್ತಾರಂತ ಗೊತ್ತಿಲ್ಲ. ಬೆಳಿಗ್ಗೆ ಸುಮಾರು ಹಾಕಿ ಹೋಗಿದ್ದಾರೆ. CCTV ಚೆಕ್ ಮಾಡಿದ್ರಾ? ಚೆಕ್ ಮಾಡ್ತಾ ಇದೀವಿ. ಯಾರು ಗೊತ್ತಾಯ್ತಲ್ಲ, ಅದ್ ಹೆಂಗ್ ಹಾಕ್ತಾರ ಅನ್ನೋದೇ ಗೊತ್ತಾಗಲ್ಲ. ಹೆಂಗ್ ಗೊತ್ತಾಗದಲ್ಲ ನೋಡಿ, ಮಳೆನೇ ಗೊತ್ತಾಗಲ್ಲ. ಸುಮಾರು ಗಾಡಿ ನಮ್ಮ ಅಂಗಡಿ ಹತ್ರ ಸುಮಾರು ಗಾಡಿ ಪಂಚರ್ ಆಗಿದೆ. ಒಂದ್ ವಾರದಿಂದ ಈ ತರ ಮಾಡ್ತಾರೆ. ಅದು ಈ ರೀತಿ ಕಷ್ಟ ಕೊಟ್ಟು ಹೊಟ್ಟೆ ತುಂಬಿಸ್ಕೋಬೇಕು ಅಂತ ಏನೇನೋ ಮಾಡ್ತಾವ್ರೆ ಅವರು. ಅದೇ ದುರದೃಷ್ಟ ಅವ್ರದ್ದು. ಸೊ ಇದಿಷ್ಟು ವಾಹನ ಸವಾರರು ಹೇಳ್ತಾ ಇರೋದು. ನಿಜವಾಗ್ಲೂ ಅವರು ಹೊಟ್ಟೆ ತುಂಬಿಸ್ಕೋಬೇಕು, ಕಷ್ಟಪಟ್ಟು ದುಡಿದ್ರೆ ಸಿಕ್ಕೇ ಸಿಗುತ್ತೆ. ಆದ್ರೆ ಈ ರೀತಿಯಾಗಿ ಅನ್ಯ ಮಾರ್ಗದಲ್ಲಿ ಪಂಚರನ್ನ ಉದ್ದೇಶಪೂರ್ವಕವಾಗಿ ಮಾಡಿ ಹೊಟ್ಟೆ ತುಂಬಿಸ್ಕೊಳೋವಂಥದ್ದು ಜಾಸ್ತಿ ಸಹ ನಡೆಯಲ್ಲ. ಇದಕ್ಕೆ CCTV ಚೆಕ್ ಮಾಡಿದೀವಿ, ಬಟ್ ಯಾರು ಅಂತ ಗೊತ್ತಾಗಿಲ್ಲ. ಯಾಕೆಂದ್ರೆ ಹಾಕೋರು ಬಂದು ಒಂದ್ ಕಡೆ ನಿಂತ್ಬಿಟ್ಟು ಹಾಕ್ಬಿಟ್ಟು ಹೋಗಲ್ಲ, ಗಾಡಿಲಿ ಹೋಗ್ತಾ ಹಿಂಗೆ ಎಸ್ಕೊಂಡು ಹೋಗ್ಬಿಟ್ರೆ ಆಗುತ್ತೆ. ಎದುರುಗಡೆ ಪೊಲೀಸ್ ಸ್ಟೇಷನ್ ಇದೆ, ಬ್ಯಾಡಳ್ಳಿ ಪೊಲೀಸರು. ಅವರಾದ್ರೂ ಸ್ವಲ್ಪ ಏನಾದ್ರು ಒಂದು ಕ್ರಮ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಅವರು ಈ ಸಾರ್ವಜನಿಕರು ವಾಹನ ಸವಾರರಿಗೆ ಆಗ್ತಿರೋ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಅವ್ರಿಗೂ ಕಷ್ಟನೇ, ಆದ್ರೂ ಏನಾದ್ರು ಮಾಡಿ ಒಂದು ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಸಾರ್ವಜನಿಕರು, ವಾಹನ ಸವಾರರು ಹಾಗೂ ನಮ್ಮ ನ್ಯಾಷನಲ್ ಟಿವಿಯಿಂದ ಒತ್ತಾಯ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆಗೆ ಶಿವಪ್ರಸಾದ್, ನ್ಯಾಷನಲ್ ಟಿವಿ, ಬೆಂಗಳೂರು.